ಹಿನ್ನೆಲೆಯಲ್ಲಿ ಮೈಸೂರಿನ ಶುಕವನವನ್ನ ಬಂದ್ ಮಾಡಲಾಗಿದೆ. ಕೇರಳದಿಂದ ಹೆಚ್ಚಿನ ಜನ ಇಲ್ಲಿಗೆ ಬರುವಂತಹ ಹಿನ್ನೆಲೆಯಲ್ಲಿ ಡಿಸೆಂಬರ್ 22ರಿಂದ ಮೈಸೂರಿನ ಶುಕವನವನ್ನ ಬಂದ್ ಮಾಡಲಾಗ್ತಾ ಇದೆ. ಕೇರಳದ ಹೆಚ್ಚು ಪ್ರವಾಸಿಗರ ಭೇಟಿ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಮೈಸೂರಿನ ಗಣಪತಿ ಆಶ್ರಮದಲ್ಲಿರುವಂತಹ ಶುಕವನ ಕೇರಳದಲ್ಲಿ ಈಗಾಗಲೇ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅಲ್ಲಿಂದ ಮೈಸೂರಿಗೆ ಪ್ರವಾಸಿಗರು ಬರ್ತಾರೆ. ಅದರಲ್ಲೂ ಮೈಸೂರಿನ ಗಣಪತಿ ಆಶ್ರಯದಲ್ಲಿರುವಂತಹ ಶುಕವನಕ್ಕೆ ಸಾಮಾನ್ಯವಾಗಿ ಜನ ಬರ್ತಾರೆ. ಇದಕ್ಕಾಗಿ ಇದನ್ನ ಬಂದ್ ಮಾಡೋದು ಬೆಸ್ಟ್ ಅಂತ ಡಿಸೆಂಬರ್ 22ನೇ ತಾರೀಕಿನಿಂದಲೇ ಇದನ್ನ ಬಂದ್ ಮಾಡಿಕೊಳ್ಳುವಂತಹ ನಿರ್ಣಯವನ್ನ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇವತ್ತು ನಾಳೆ ಯಾರು ಹೋಗ್ತಾರೆ ಅವರಿಗೇನು ಸಮಸ್ಯೆ ಇರಲ್ಲ. ಬಟ್ 22ನೇ ತಾರೀಕಿನಿಂದ ಬಂದ್ ಆಗತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ್, ಮೈಸೂರಿನ ಶುಕವನವನ್ನ ಬಂದ್ ಮಾಡಿಕೊಳ್ಳೋ ನಿರ್ಧಾರಕ್ಕೆ ಬರಲಾಗಿದೆ. ಎಷ್ಟು ದಿನ, ಏನು ಅದರ ಬಗ್ಗೆ ಏನಾದ್ರೂ ನಿರ್ಧಾರಗಳಾಗಿದೆ? ಕೇರಳದಲ್ಲಿ ಕೊರೋನಾದ ರೂಪಾಂತರ ವೈರಸ್ ಇರುವಂತಹ ಹಿನ್ನೆಲೆಯಲ್ಲಿ ಆಪದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದೇ ಸಂದರ್ಭದಲ್ಲಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿರುವಂತಹ ಸುಖವನಕ್ಕೆ ಸಾಮಾನ್ಯವಾಗಿ ಕೇರಳದಿಂದ ಬರುವಂತಹ ಪ್ರವಾಸಿಗರು ಅತಿ ಹೆಚ್ಚಿನ ಪ್ರವಾಸಿಗರು ಬರ್ತಾರೆ. ಈ ಕಾರಣಕ್ಕೋಸ್ಕರವಾಗಿ ಡಿಸೆಂಬರ್ 22ರಿಂದ ಅನಿರ್ದಿಷ್ಟಾವಧಿಗೆ ಈ ಒಂದು ವನವನ್ನ ಮುಚ್ಚುವಂತ ನಿರ್ಧಾರವನ್ನ ಆಶ್ರಮದವರು ಮಾಡಿದ್ದಾರೆ. ಇದಕ್ಕಾಗಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಅವರು ನೀಡಿರುವಂತಹದ್ದು. ಡಿಸೆಂಬರ್ 22ರಿಂದ ಅನಿರ್ದಿಷ್ಟಾವಧಿಗೆ ಅಂದ್ರೆ ಇದೆಲ್ಲದೂ ಕೂಡ ಸಂಪೂರ್ಣವಾಗಿ ಕಂಟ್ರೋಲ್ ಆಗುವವರೆಗೂ ಕೂಡ ಸುಖವನ ಓಪನ್ ಇರೋದಿಲ್ಲ. ಅಲ್ಲಿ ಅತಿ ಹೆಚ್ಚಿನ ದೇಶದ ವಿದೇಶಗಳ ಪಕ್ಷಿಗಳ ಸಂಗ್ರಹಾಲಯ ಅಲ್ಲಿದೆ. ಹೀಗಾಗಿ ಪ್ರತಿದಿನವೂ ಕೂಡ ಸಾವಿರಾರು ಜನರು ಅದರಲ್ಲೂ ಕೂಡ ಪ್ರವಾಸಿಗರಲ್ಲಿ ಕೇರಳದ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ಕಾರಣಕ್ಕೋಸ್ಕರವಾಗಿ ಈ ಒಂದು ಪಕ್ಷಿಗಳ ಹಿತದೃಷ್ಟಿಯಿಂದಾಗಿ ಜೊತೆಗೆ ಹರಡದೇ ಇರುವಂತಹ ಮನುಷ್ಯರ ಹಿತದೃಷ್ಟಿಯಿಂದಾಗಿ ಎರಡೂ ಹಿತದೃಷ್ಟಿಯಿಂದಾಗಿ ಈ ಒಂದು ಸುಖವನವನ್ನ ಮುಚ್ಚಲಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.